ಬ್ಯಾನರ್ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಎಲ್ಲಿಗೆ ಹೋಗಬೇಕು? ಇದಕ್ಕೆ ನಿಮ್ಮ ಫರ್ಮ್ ನೇಮ್ ಒಂದು ಇರಬೇಕಾಗತ್ತೆ. ಆ ಫರ್ಮ್ ನೇಮ್ ಜೊತೆಗೆ ಏನು ಬೇಕು? ಶೂಟಿಂಗ್ ಹೋಗ್ಬೋದಾ ಅಂದರೆ ಶೂಟಿಂಗ್ ಹೋಗ್ಬೋದು. ನೀವು ಇವಾಗ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಶೂಟಿಂಗ್ ಪರ್ಮಿಷನ್ ಅಪ್ಲೈ ಮಾಡಬೇಕು. Investing in cinemas without cinema knowledge is injurious to you, your family, and the audience too. अन्नदाता सुखी भव। ಅನ್ನದಾತ ಸುಖಿ ಭವ. ನಾನು ಇವತ್ತು ಮಾತಾಡೋಕ್ಕೆ ಹೊರಟಿರೋದೇನು ಅಂದರೆ, ಸಿನಿಮಾ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಕೆಲವು ಪರ್ಮಿಷನ್ಸ್ ತೊಗೋಬೇಕಾಗತ್ತೆ. ಅಂದರೆ ಲೈಸೆನ್ಸಿಂಗ್ ಕೆಲಸಗಳಿರ್ತವೆ. ಅದರಲ್ಲಿ ಮೊದಲನೇದಾಗಿ ಬ್ಯಾನರ್ ರಿಜಿಸ್ಟ್ರೇಷನ್ ಮಾಡಬೇಕು. ಬ್ಯಾನರ್ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಎಲ್ಲಿಗೆ ಹೋಗಬೇಕು ಅಂದರೆ, ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅಂತ ಕ್ರಿಸೆಂಟ್ ರೋಡಲ್ಲಿದೆ. ನಾನು ಅಲ್ಲೇ ಬ್ಯಾನರ್ ರಿಜಿಸ್ಟರ್ ಮಾಡಿಸಿ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಆ ಚೇಂಬರ್ನ ಸದಸ್ಯ, ಅದಕ್ಕೋಸ್ಕರ. ಆ ಥರನೇ ಸುಮಾರು ಚೇಂಬರ್ಗಳಿದೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಆದರೆ ಇಲ್ಲಿ ರಿಜಿಸ್ಟ್ರ್ ಮಾಡ್ಕೊಳ್ಳೋದ್ರಿಂದ ಏನು ಅನುಕೂಲಗಳಾಗ್ತವೆ ಅನ್ನೋದು ಮುಂದಿನ ಸಂಚಿಕೆಯಲ್ಲಿ ಯಾವಾಗಾದರೂ ಒಂದು ಸತಿ ಮಾತಾಡ್ತೀನಿ. ಆದರೆ ಫಸ್ಟು ಬ್ಯಾನರ್ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಇದಕ್ಕೆ ನಿಮ್ಮ ಫರ್ಮ್ ನೇಮ್ ಒಂದು ಇರಬೇಕಾಗತ್ತೆ. ಆ ಫರ್ಮ್ ನೇಮ್ ಜೊತೆಗೆ ಏನು ಬೇಕು ಅಂದರೆ, ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಏನು? ಒಂದು GST ಸರ್ಟಿಫಿಕೇಟ್, ಅದಾದಮೇಲೆ ಯಾರು ಪ್ರೊಡ್ಯೂಸರ್ ಇರ್ತಾರೋ ಅವರ ಪ್ಯಾನ್ ಕಾರ್ಡ್, ಅವರ ಆಧಾರ್ ಕಾರ್ಡ್, 2 ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಮತ್ತು ಅಡ್ರೆಸ್ ಪ್ರೂಫ್ ಅಂದರೆ ಅದರಲ್ಲಿ ವೋಟರ್ಸ್ ID ಆಗಲಿ ಪಾಸ್ಪೋರ್ಟ್ ಆಗಲಿ ಯಾವುದಾದ್ರೂ ನಡೆಯುತ್ತೆ. ಅದ್ರ ಜೊತೆಗೆ ಇದು ಆ್ಯಕ್ಚುಲ್ ಆಗಿ ಪ್ರೊಪ್ರೈಟರ್ಶಿಪ್ ಫರ್ಮ್ ಆದರೆ ಇಷ್ಟೇ ಡಾಕ್ಯುಮೆಂಟ್ಸ್ ಸಾಕು. ಪ್ರೈವೇಟ್ ಲಿಮಿಟೆಡ್ ಅಥವಾ ಲಿಮಿಟೆಡ್ ಕಂಪ್ನಿ ಆದರೆ ಇದ್ರ ಜೊತೆಗೆ ಇನ್ನೂ 2-3 ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಏನದು ಅಂತ ಅಂದರೆ, ಒಂದು MOA ಅಂತ ಇರುತ್ತೆ, ಅಂದರೆ ಮೆಮೊರಂಡಮ್ ಆಫ್ ಆರ್ಟಿಕಲ್ಸ್ ಅಂತ ಇರುತ್ತೆ. ಇನ್ನೊಂದು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂದರೆ AOA ಅಂತ ಇರುತ್ತೆ. ಈ 2 ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಎಲ್ಲಿಗೆ? ಪ್ರೊಪ್ರೈಟರ್ಶಿಪ್ ಅಲ್ಲದೆ ಇರೋವಂಥ ಕಂಪನಿಗೆ. ಆಮೇಲೆ ಪಾರ್ಟ್ನರ್ಶಿಪ್ ಫರ್ಮ್ ಆಗಿದ್ದರೆ ಪಾರ್ಟ್ನರ್ಶಿಪ್ ಡೀಡು ಬೇಕಾಗತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಜೊತೆಗೆ ನೀವು ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ಗೆ ಹೋದರೆ ಅಲ್ಲಿ ₹200 ಅಪ್ಲಿಕೇಶನ್ ಫೀಸ್ ತೊಗೊಂಡು ಒಂದು ಅಪ್ಲಿಕೇಶನ್ ಕೊಡ್ತಾರೆ ಬ್ಯಾನರ್ ರಿಜಿಸ್ಟ್ರೇಷನ್ಗೆ. ಮತ್ತು ₹100 ಅಪ್ಲಿಕೇಶನ್ ಫೀಸ್ ತೊಗೊಂಡು ಒಂದು ಅಪ್ಲಿಕೇಶನ್ ಕೊಡ್ತಾರೆ ಟೈಟಲ್ ರಿಜಿಸ್ಟ್ರೇಷನ್ಗೆ. ಸೊ ಇದು ತೊಗೊಂಡು ಅದನ್ನೆಲ್ಲ ಫಿಲಪ್ ಮಾಡಿ ಈ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ನ ಅದ್ರ ಜೊತೆ ಅಟೆಸ್ಟ್ ಮಾಡಿ ನೀವು ಅಲ್ಲಿಗೆ ತೊಗೊಂಡೋದ್ರೆ ಅದಕ್ಕೊಂದು ಶುಲ್ಕ ಅಂತ ಇದೆ. ಬ್ಯಾನರ್ ರಿಜಿಸ್ಟ್ರೇಷನ್ಗೆ ಒಂದು 51,000 ಚಿಲ್ಲರೆ ಪ್ಲಸ್ GST ಪ್ಲಸ್ ಫಸ್ಟ್ ಟೈಟಲ್ ರಿಜಿಸ್ಟ್ರೇಷನ್ಗೆ 2,000 ಪ್ಲಸ್ GST ಅಂತ ಇರುತ್ತೆ. ಇಷ್ಟು ಮಾಡಿದ್ರೆ ಅಲ್ಲಿಗೆ ನೀವು ಸಬ್ಮಿಟ್ ಮಾಡಿದ್ರೆ ಅಲ್ಲೊಂದು ಕಮಿಟಿ ಅಂತ ಇರುತ್ತೆ. ಆ ಕಮಿಟಿ ಅದನ್ನ ಎಲ್ಲ ಡಾಕ್ಯುಮೆಂಟ್ಸ್ನೆಲ್ಲ ಪರಿಶೀಲನೆ ಮಾಡಿ ಅದನ್ನ ಒಂದು ಅಪ್ರೂವಲ್ ಅಂತ ಕೊಡ್ತಾರೆ. ಅಪ್ರೂವಲ್ ಆದಮೇಲೆ ನಿಮಗೆ ಬ್ಯಾನರ್ ರಿಜಿಸ್ಟರ್ಡ್ ಸರ್ಟಿಫಿಕೇಟ್ ಒಂದು ಸಿಗುತ್ತೆ, ಟೈಟಲ್ ರಿಜಿಸ್ಟರ್ಡ್ ಸರ್ಟಿಫಿಕೇಟ್ ಒಂದು ಸಿಗುತ್ತೆ. ಇದು 2 ಯಾಕೆ ಬೇಕು ಅಂದರೆ, ನೀವು ಇವಾಗ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಶೂಟಿಂಗ್ ಪರ್ಮಿಷನ್ ಅಪ್ಲೈ ಮಾಡಬೇಕು. ಎಲ್ಲಿ? ನಮ್ಮ ವಾರ್ತಾ ಇಲಾಖೆಯಲ್ಲಿ ಶೂಟಿಂಗ್ ಪರ್ಮಿಷನ್ ಅಪ್ಲೈ ಮಾಡಬೇಕು. ಅದು ಹೇಗೆ ಅಪ್ಲೈ ಮಾಡೋದು ಅಂತಂದರೆ, ಅದೂ ಆನ್ಲೈನ್ ಪ್ರೋಸೆಸ್ಸೇ. ಆನ್ಲೈನ್ ಪ್ರೋಸೆಸ್ ಅಂದರೆ ಏನು? ನಮ್ಮ ಸೇವಾ ಸಿಂಧು ಅಂತ ಒಂದು ಸೈಟ್ ಇದೆ, ಅದರಲ್ಲಿ ಹೋಗಿ ಈ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ನ ಇಟ್ಕೋಬೇಕು ಶೂಟಿಂಗ್ ಪರ್ಮಿಷನ್ಗೆ. ಏನು ಅಂದರೆ, ಬ್ಯಾನರ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ಅದ್ರ ಜೊತೆಗೆ ಟೈಟಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ಅದ್ರ ಜೊತೆಗೆ ನಿಮ್ಮ ಸಿನಿಮಾದ ಕತೆ ಯಾರು ಬರೆದಿರ್ತಾರಲ್ಲ ಅವ್ರದ್ದು ಒಂದು ಅಫಿಡವಿಟ್ ಮಾಡಿಕೊಡ್ಬೇಕು. ಆ ಅಫಿಡವಿಟ್ಗೆ ಬೇಕಾದಂಥ ಕಂಟೆಂಟು ಸೇವಾ ಸಿಂಧು ಅಂದರೆ ನಮ್ಮ ವಾರ್ತಾ ಇಲಾಖೆ ವೆಬ್ಸೈಟಲ್ಲಿರುತ್ತೆ, ಅಲ್ಲಿಂದ ತೊಗೊಂಡು ಅದೊಂದು ಅಫಿಡವಿಟ್ ಮಾಡಿಸ್ಕೋಬೇಕಾಗತ್ತೆ. ಅಫಿಡವಿಟ್ ಏನಂತ ಅಂದರೆ, ಈ ಕಥೆನ ನಾನು ಯಾವುದೇ ಅಭ್ಯಂತರ ಇಲ್ಲದೆ ಈ ಸಂಸ್ಥೆಗೆ ನಾನು ಚಲನಚಿತ್ರ ಮಾಡೋಕ್ಕೆ ಕೊಟ್ಟಿದ್ದೀನಿ ಅಂತ ಕತೆಗಾರರು ಒಂದು ಅಫಿಡವಿಟ್ ಮಾಡಬೇಕಾಗತ್ತೆ. ಅದು ಒಂದು ರಿಕ್ವೈರ್ಡ್ ಡಾಕ್ಯುಮೆಂಟ್. ಅದ್ರ ಜೊತೆಗೆ ಇನ್ನೇನು ಬೇಕಾಗುತ್ತೆ ಅಂತಂದರೆ, 15,000 ಶುಲ್ಕ ಕರ್ನಾಟಕ ಸರ್ಕಾರಕ್ಕೆ ಸೇವಾ ಸಿಂಧು ಮೂಲಕ ಆನ್ಲೈನಲ್ಲಿ ನೀವು ಕಟ್ಟಬೇಕಾಗತ್ತೆ. ಸೊ ಇಷ್ಟೆಲ್ಲ ಕಟ್ಟಿ ನೀವು ಶೂಟಿಂಗ್ ಪರ್ಮಿಷನ್ ತೊಗೊಂಡ್ಮೇಲೆ ಶೂಟಿಂಗ್ ಹೋಗ್ಬೋದಾ ಅಂದರೆ ಶೂಟಿಂಗ್ ಹೋಗ್ಬೋದು. ಆದರೆ ಶೂಟಿಂಗ್ ಹೋದಾಗ ನೀವು ಪಬ್ಲಿಕ್ ಪ್ಲೇಸಸಲ್ಲಿ ಶೂಟ್ ಮಾಡ್ತಾ ಇದ್ದೀರಾ ಅಂದರೆ ಆ ವ್ಯಾಪ್ತಿಗೆ ಬರುವಂಥ ಪೊಲೀಸ್ ಠಾಣೆಯಲ್ಲಿ ಇನ್ಫಾರ್ಮೇಷನ್ ಕೊಡಬೇಕು. ಇಲ್ಲ ಅರಣ್ಯ ಇಲಾಖೆ ಅಂಡರ್ ಬರುವಂಥ ಜಾಗದಲ್ಲಿ ನೀವು ಶೂಟ್ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿಂದ ಪರ್ಮಿಷನ್ ತೊಗೋಬೇಕು. ರೈಲ್ವೇಸ್ ಡಿಪಾರ್ಟ್ಮೆಂಟ್ ಆವರಣದಲ್ಲಿ ನೀವೇನಾದರೂ ಶೂಟ್ ಮಾಡ್ತಾ ಇದ್ದರೆ ಅಲ್ಲಿಂದ ಪರ್ಮಿಷನ್ ತೊಗೋಬೇಕು. ಇಲ್ಲ ತುಂಬ ಎಲೆಕ್ಟ್ರಿಸಿಟಿ ಮತ್ತು ಇನ್ನೊಂದು ಯೂಸ್ ಆಗಿ ತೆಗಿತಾ ಇರೋವಂಥ ಸೆಟ್ಟೆಲ್ಲ ಇದ್ದರೆ ನೀವು ಬೆಸ್ಕಾಮ್ ಅಥವಾ
ಎಲೆಕ್ಟ್ರಿಸಿಟಿ ಬೋರ್ಡಿಂದ ಪರ್ಮಿಷನ್ ತೊಗೋಬೇಕಾಗುತ್ತೆ. ಆಮೇಲೆ ಫೈರ್ ಬೋರ್ಡಿಂದನೂ ಪರ್ಮಿಷನ್ ತೊಗೋಬೇಕಾಗುತ್ತೆ. ಯಾಕೆಂದರೆ ಆಕ್ಸಿಡೆಂಟ್ಸ್ ಆಗುವಂಥ ಸಾಧ್ಯತೆಗಳು ಇದ್ದರೆ ಅನ್ನೋದಕ್ಕೆ ಅವ್ರ ಹತ್ರ ಎಲ್ಲ ಪರ್ಮಿಷನ್ಸ್ ತೊಗೊಂಡು ಆ ನಂತರ ನೀವು ಶೂಟ್ಗೆ ಹೋಗ್ಬೋದು. ಲೈಸೆನ್ಸಿಂಗ್ ವರ್ಕ್ ಬಗ್ಗೆ, ಪರ್ಮಿಷನ್ಗಳ ಬಗ್ಗೆ ಗೊತ್ತಾಯ್ತಲ್ಲ, ಶೂಟಿಂಗ್ ಹೋಗ್ಬೋದಲ್ಲ, ಹೋಗಿ ಬನ್ನಿ. ಹೋಗ್ತೀರಾ? ಇನ್ನೂ ಒಂದು ಪ್ರಮುಖವಾದ ವಿಷಯ ಇದೆ, ಅಗ್ರಿಮೆಂಟ್ಸ್ ಬಗ್ಗೆ. ಅದ್ರ ಬಗ್ಗೆ ಮಾತಾಡ್ತೀನಿ ಬರೋ ಸಂಚಿಕೆಯಲ್ಲಿ.